ಸೊ ಫೈನಲಿ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? 14th ರಿಲೀಸ್ ಆಗ್ತಾ ಇದೆ ಲವ್ಲಿ ಸಿನಿಮಾ. ಇದರಲ್ಲಿ ನಿಜವಾಗ್ಲೂ ನಮಗೆ ಆಕ್ಷನ್, ಎಮೋಷನ್, ಈಗಾಗಲೇ ಹೇಳಿದ ಹಾಗೆ ಫ್ಯಾಮಿಲಿ ಕಂಪ್ಲೀಟ್ ಒಂದು ಲವ್ ಇಂದ ಹಿಡಿದು ಆಕ್ಷನ್ ಇಂದ ಹಿಡಿದು ಥ್ರಿಲ್ಲರ್ ಕಥೆಯಿಂದ ಹಿಡಿದು ಎಲ್ಲವೂ ಇದೆ. ಇಟ್ ಈಸ್ ಅ ಬ್ಯೂಟಿಫುಲ್ ಪ್ಯಾಕೇಜ್. ಓಕೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಭಾವನಾತ್ಮಕ ಅಂಶಗಳು ಡೈರೆಕ್ಟಾಗಿ ನಮ್ಮ ಹೃದಯಕ್ಕೆ ಲಗ್ಗೆ ಹಿಡಿಯುವಂಥ ವಿಷಯಗಳು. ಆಮೇಲೆ ಅದು ನಮ್ಮನ್ನು ಒಂದು ಮೇಲ್ದರ್ಜೆಯ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ, ಮನುಷ್ಯತ್ವವನ್ನು. ಹಾಗಾಗಿ ಎಲ್ಲರೂ ಇದನ್ನು ನೋಡಬೇಕು. ಇಡೀ ಕುಟುಂಬದ ಜೊತೆಗೆ ಎಲ್ಲರೂ ಒಟ್ಟಿಗೆ ಹೇಗೆ ಸಂಡೇ ಒಂದೇ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರಲ್ಲ, ಅದೇ ರೀತಿ ಜೊತೆಗೆ ಹೋಗಿ ಸಿನಿಮಾಸ್ ನೋಡಬೇಕು. ನೋಡಿದ ಮೇಲೆ ಅದು ಸುಮ್ಮನೆ ಹಾಗೆ ಬಿಡಲ್ಲ ಅದನ್ನು. ಅದು 10 ದಿವಸಗಳು ಅದರ ಬಗ್ಗೆ ಚರ್ಚೆಗಳಾಗ್ತಾ ಇರುತ್ತೆ ಅವರವರಲ್ಲಿ, ಅಕ್ಕಪಕ್ಕದ ಮನೆಯವರಲ್ಲಿ. ಓಕೆ, ಅದಾಗದೆ ಹೋದರೆ ಅಂಥ ಒಂದು ಬ್ಯೂಟಿಫುಲ್ ಮೂಮೆಂಟ್ನ ಮಿಸ್ ಮಾಡ್ಕೋತೀನಿ. ಡೆಫಿನೆಟ್ಲಿ ಎಸ್ ಸರ್. 14th ರಿಲೀಸ್ ಆಗ್ತಾ ಇದೆ. ಆಫ್ಟರ್ ಸೋ ಮೆನಿ ಡೇಸ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸರ್ ಹೇಳ್ದಾಗೆ ಬರ ಇತ್ತು. ಈಗ ಆ ಒಂದು ಇದು ಹೋಗಿ ಭರ್ಜರಿಯಾಗಿ ಥಿಯೇಟ್ರಿಗೆ ಬರ್ತಾ ಇದೆ ಲವ್ಲಿ ಸಿನಿಮಾ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಫ್ಯಾನ್ಸಿಗೆ, ಪ್ರೇಕ್ಷಕರಿಗೆ? ನಮ್ಮ ಕನ್ನಡ ಸಿನಿಮಾಗಳ ಮೂಲಕ ಮತ್ತು ಚಿತ್ರರಂಗ ಚಟುವಟಿಕೆಯಿಂದ ಪುಟಿದೇಳ್ತಿದೆ. ಸೊ ಲವ್ಲಿ ಈ ಒಂದು ಸಿನಿಮಾ, ಇಟ್ ಈಸ್ ಅ ಲವ್ಲಿ ಎಕ್ಸ್ಪೀರಿಯನ್ಸ್. ಬದುಕಿನ ಕಥೆ, ನಮ್ಮ ಸುತ್ತಲಿನ ಕಥೆ, ನಮ್ಮ ಸುತ್ತಲೂ ನಡೆದಂಥ ಹಲವಾರು ವಿಷಯಗಳನ್ನ ಬೇಸ್ ಮಾಡಿ ಅಥವಾ ಅದರಿಂದ ಇನ್ಸ್ಪೈರ್ ಆಗಿ ಹುಟ್ಟಿದಂಥ ಕಥೆ. ಇಲ್ಲಿ ಗೆಲ್ಲವೂ ಇದೆ, ಬಟ್ ಒಂದು ಎಲ್ಲ ಅಂಶಗಳನ್ನ ಇಟ್ಕೊಂಡೂ ಕೂಡ ಒಂದು ಸವಾಲಿನ ಒಂದು ಪ್ರಯತ್ನವೂ ಹೌದು, ಒಂದು ಮನೋರಂಜನಾತ್ಮಕ ಪ್ರಯತ್ನ ಹೌದು. ನಿಮ್ಮನ್ನು ರಂಜಿಸೋದು ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಯಿಂದ ನಾವು ಸಿನಿಮಾನ ಇದೇ ಜೂನ್ 14 ನಿಮ್ಮ ಮುಂದೆ ತರ್ತಾ ಇದ್ದೀವಿ. ನೋಡಿ, ಹರಿಸಿ. ಅಣ್ಣ ಹೇಳ್ದಂಗೆ ಇದು ಒಂದು ಅನುಭವ. ನಮಗೆ ಸಿಕ್ಕಂಥ ಈ ಸಿನಿಮಾ ಮೇಕಿಂಗಲ್ಲಿ, ಸಿನಿಮಾ ಕಟ್ಕೊಡ್ತಾ ನಮಗೆ ಸಿಕ್ಕಂಥ ನಮಗಾದಂಥ ಅನುಭವಗಳು, ಆ ಎಕ್ಸ್ಪೀರಿಯನ್ಸ್ ನಿಮಗೂ ಸಿಗಬೇಕು ಅಂತ ನಾನು ಕೂಡ ಗಟ್ಟಿಯಾಗಿ ನನ್ನ ಅನಿಸಿಕೆ ಕೂಡ. ಆ್ಯಂಡ್ ಒಳ್ಳೆಯ ಸಿನಿಮಾಗಳನ್ನ ಡೆಫಿನೆಟ್ಲಿ ಲವ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆಲ್ ದ ಬೆಸ್ಟ್ ಎಲ್ಲ ಇಡೀ ಟೀಮ್ಗೆ, ಒಳ್ಳೆಯದಾಗಲಿ. ಆ್ಯಂಡ್ ನೋಡಿದ್ರಲ್ಲ ಲವ್ಲಿ ಚಿತ್ರದ ಒಂದು ಇದರಲ್ಲಿ ಏನೆಲ್ಲ ವಿಷಯಗಳಿದೆ ಅನ್ನೋಂಥದ್ದು ಈ ಸಂದರ್ಶನದಲ್ಲಿ ನೋಡಿದ್ರೆ ನಿಮಗೆ ಡೆಫಿನೆಟ್ಲಿ ಈ ಸಿನಿಮಾನ ನೋಡಲೇಬೇಕು. 14th ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಕನ್ನಡ ಪ್ರೇಕ್ಷಕರು ಯಾವಾಗಲೂ ಒಳ್ಳೆ ಸಿನಿಮಾ ಇಲ್ಲ ಥಿಯೇಟ್ರಿಗೆ ಹೋಗೋಕ್ಕೆ ಅಂತ ಬಹಳ ದಿನದಿಂದ ಅಂದ್ಕೊಳ್ತಾ ಇರ್ತೀರ. ಆದರೆ ಈಗ ಅಂಥ ಒಂದು ಲವ್ಲಿ ಮೂಮೆಂಟ್ ಬಂದಿದೆ. ಹೋಗಿ 14th ಥಿಯೇಟ್ರಲ್ಲೇ ನೋಡಿ ಅಂತ ಹೇಳ್ತಾ, ಇದು ರಿಯಲ್ ಇನ್ಸಿಡೆಂಟ್ಸಿಂದ, ಹಲವಾರು ಇನ್ಸಿಡೆಂಟ್ಸಿಂದ ಇನ್ಸ್ಪೈರ್ ಆಗಿರುವಂತಹ ಕತೆ ಅಂತ ಕೂಡ ನಾನು ಈಗಾಗಲೇ ತಿಳ್ಕೊಂಡಿದ್ದೀನಿ. ಸೊ ನೀವು ಕೂಡ ಹೋಗಿ ಹೌದಾ ಅಂತ ಚೆಕ್ ಮಾಡಿ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಲವ್ಲಿ ಮನರಂಜನೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.